ಕಡಜದ ಹುಳು ಕಚ್ಚಿದಂತಹ ಪರಿಣಾಮ 7 ವರ್ಷದ ಬಾಲಕನ ಜೀವಾನೇ ಹೋಗ್ಬಿಟ್ಟಿದೆ. ಮನೆ ಮುಂದೆ ಆಟವಾಡ್ತಾ ಇದ್ದಂತೆ ಬಾಲಕ ಆ ಸಂದರ್ಭದಲ್ಲಿ ಕಡಜದ ಹುಳು ಏಕಾಏಕಿ ಆತನಿಗೆ ಕಚ್ಚಿಬಿಟ್ಟಿದೆ. ಶಿವಮೊಗ್ಗದ ಸಾಗರದ ಹೆಗ್ಗೋಡು ಬಳಿ ನಡೆದಿರುವಂತಹ ಘಟನೆ ಇದು. ಚಿಕಿತ್ಸೆ ಫಲಿಸದೆ ಮೆಗ್ಗಾನ್ ಆಸ್ಪತ್ರೆಯಲ್ಲಿ 7 ವರ್ಷದ ಬಾಲಕ ನಿಶ್ಚಿತ್ ಉಸಿರು ಚೆಲ್ಲಿದ್ದಾನೆ. ಕಡಜದ ಹುಳ ಕಚ್ಚಿ ನಂಜು ಏರಿ ಬಾಲಕನ ಜೀವ ಹೋಗ್ಬಿಟ್ಟಿದೆ. ಮಗನನ್ನ ರಕ್ಷಿಸೋಕೆ ಅಂತ ಹೇಳಿ ಹೋದಂತಹ ತಂದೆಗೂ ಕೂಡ ಕಡಜದ ಹುಳು ಕಚ್ಚಿಬಿಟ್ಟಿದೆ. ಮೆಗ್ಗಾನ್ ಆಸ್ಪತ್ರೆಯಲ್ಲಿ ತಂದೆ ವೆಂಕಟೇಶ್ಗೆ ಚಿಕಿತ್ಸೆಯನ್ನ ನೀಡಲಾಗ್ತಾ ಇದೆ. ಮಗನನ್ನ ಕಳ್ಕೊಂಡು ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಸಾಗರದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಮೃತಪಟ್ಟಂತಹ ಬಾಲಕನ ಫೋಟೋನ ಗಮನಿಸ್ತಾ ಇದ್ದೀರಿ. ಮತ್ತೊಂದು ಕಡೆ ಆ ಕಡಜದ ಹುಳು ಅಂದ್ರೆ ಏನು ಅದನ್ನ ನೋಡ್ತಾ ಇದ್ದೀರಿ. ಮನೆಯ ಮುಂದಿನ ಮರದಲ್ಲಿ ಈ ಕಡಜದ ಹುಳಗಳು ಗೂಡನ್ನ ಕಟ್ಟಿದ್ವಂತೆ. ಕಡಜದ ಗೂಡಿನ ಮೇಲೆ ಗಿಡುಗ ಒಂದು ದಾಳಿ ಮಾಡಿಬಿಡುತ್ತೆ. ಗಿಡುಗ ಪಕ್ಷಿ ದಾಳಿ ಮಾಡ್ತಂತೆ. ಇದರಿಂದಾಗಿ ಕಡಜದ ಹುಳುಗಳು ಹಠಾತ್ ಆಗಿ ವಿಚಲಿತಗೊಳ್ಳುತ್ತವೆ. ಮನೆ ಮುಂದೆ ಆಟವಾಡ್ತಾ ಇದ್ದಂತಹ ನಿಶ್ಚಿತ್ ಮೇಲೆ ದಾಳಿಯನ್ನ ಮಾಡಿವೆ. ಮನೆ ಹಿತ್ತಲಲ್ಲೇ ಕಳೆ ಹೊಡಿತಿದ್ನ ಕಳೆ ಹೊಡಿತಿದ್ದೆ. ಅವಾಗ ಹುಡುಗ ಇದು ಬಾಳೆಗಿಡ ಹತ್ರ ಹೋಗಿದ್ದ. ಅಲ್ಲಿ ಗೂಡು ಕಟ್ಕೈತದೆ. ಅವನಿಗೆ ಹೊಡಿತ. ಅವನು ತಪ್ಸೋಕೆ ಹೋಗಿ ಇಬ್ಬರಿಗೆ ಸರಿಯಾಗಿ ಹೊಡಿತು. ಹುಳ ಸಿಕ್ಕಾಪಟ್ಟೆ ಹೊಳಿದ್ದು. ದೊಡ್ಡ ಹುಳ. 2 ಗಂಟೆ ಅಷ್ಟು, ಒಂದೂವರೆ ನಿನ್ನೆ ಬೆಳಗ್ಗೆ 2 ಗಂಟೆ ಆಗಿತ್ತು ಅಷ್ಟೊತ್ತಿಗೆ. ಈಗ ಸ್ವಲ್ಪ ನೋವೆಲ್ಲ ಸ್ವಲ್ಪ ಕಡಿಮೆ ಆಗಿತ್ತು. ಬಾತುಕಲ್ಲ ಹಾಗೆ ಕಾಲು ತಲೆ ಹೊಡ್ತಾವೆ. ಇಲ್ಲಿ ಎಲ್ಲ ಒಂದು 25 ಹುಳ ಹೊಡೆದಿದೆ. ಹೆಚ್ಚು ಕಡಿಮೆ ಜೇನು ಹೊಡೆದ ಕಡಿಜ ದೊಡ್ಡ ಹುಡ. ಇಷ್ಟು ಆ ಗೂಡ ಹಿಂಗೆ ದೊಡ್ಡ ಗೂಡು ಕಟ್ತೀವಲ್ಲ ಆ ಥರ. ನಮ್ಮದು 10 ಸರ. ಹೆಗ್ಗೋಡಿಂದ 10 ಸರ. ಸಾಗರದಿಂದ ಹೆಗ್ಗೋಡಿ 10 ಸರ. ವರ್ಧಮಲ್ಲ ಮಗನಿಗೆ ಹೊಡೆದಿ. ಮಗನಲ್ಲೂ ಅದಕ್ಕೆ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ಯಾರ. ಅಲ್ಲಿ ವೆಂಕಟೇಶ್ ನಿಶ್ಮಿತ್. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಸನ್ನ ನೀಡ್ತಾ ಹೋಗ್ತಾರೆ. ಪ್ರಸನ್ನ, ಈ ಕಡಜದ ಹುಳು ಅಂತ ಹೇಳಿದ್ರೆ ಬಹುಶಃ ಮಲೆನಾಡು ಭಾಗದವರಿಗೆ ಅರಿವಿರಬಹುದು, ಬೇರೆಯವರಿಗೆ ಅಷ್ಟಾಗಿ ಗೊತ್ತಾಗ್ಲಿಕ್ಕಿಲ್ಲ. ಈ ಕಡಜದ ಹುಳು ಇಷ್ಟೊಂದು ಅಪಾಯಕಾರಿನ, ಜೊತೆಗೆ ಬಾಲಕ ನಿಶ್ಚಿತ್ಗೆ ಎಷ್ಟು ಕಡೆ ಇದು ಕಚ್ಚಿತ್ತು, ಚಿಕಿತ್ಸೆ ಫಲಕಾರಿಯಾಗದೆ ಮಗು ಸಾವನ್ನಪ್ಪಿದೆ ಎನ್ನುವಂಥ ಮಾಹಿತಿ ವೈದ್ಯರು ಏನ್ ಹೇಳಿದ್ರು, ಯಾಕೆ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಅಂತ ಹೇಳಿ ಪ್ರಸನ್ನ. ವಿದ್ಯಾಶ್ರೀ, ಏನ್ ಮಲೆನಾಡು ಭಾಗದಲ್ಲಿ ಕಂಡು ಬರುತ್ತಲ್ಲ ಈ ಕಡಜದ ಹೂ ಅಂದ್ರೆ ಇದೊಂದು ರೀತಿಯ ಮನೆಯ ಸುತ್ತಮುತ್ತಲ ಪೊಟ್ಟರೆ ಅಂತ ಮನೆಯ ಒಂದು ಹೊರಗಡೆ ಭಾಗದಲ್ಲಿ ಇರುವಂತಹ ಈ ಹಂಚಾಗಿರ್ಬೋದು ಅಥವಾ ಹೊರಗಡೆ ಭಾಗದಲ್ಲಿ ಎಲ್ಲರೂ ಅದಕ್ಕೆ ಎಲ್ಲ ಅವಕಾಶ ಇದೆ ಗೂಡು ಕಟ್ಟೋದಕ್ಕೆ, ಅಲ್ಲಿ ಗೂಡು ಕಟ್ಟು ವಾಸ ಮಾಡುವಂಥದ್ದು. ಆದ್ರೆ ಇದು ಸಾಮಾನ್ಯವಾಗಿ ಆ ರೀತಿ ದಾಳಿ ಮಾಡಲ್ಲ. ಯಾಕೆಂದ್ರೆ ಅದು ಎತ್ತರ ಪ್ರದೇಶದಲ್ಲಿ ಇರುತ್ತೆ, ಯಾರಿಗೂ ಕೈಗೆ ಸಿಗದ ರೀತಿಯಲ್ಲಿ ಮಟ್ಟಕ್ಕೆ ಇರುತ್ತೆ. ಆದ್ರೆ ಏನಾದ್ರು ಅದಕ್ಕೆ ಡಿಸ್ಟರ್ಬ್ ಆದಾಗ, ಅದಕ್ಕೆ ತನ್ನ ಮೇಲೆ ದಾಳಿ ನಡೆಯುತ್ತೆ ಅಂತ ಗೊತ್ತಾದಾಗ, ತನ್ನ ಅಪಾಯದಲ್ಲಿ ಸಿಗ್ತೀನಿ ಅಂತ ಗೊತ್ತಾದಾಗ ಅದು ಪ್ರತಿರೋಧ ತೋರಿಸೋಕ್ಕೋಸ್ಕರ ಮಾಡೋ ದಾಳಿ ತುಂಬಾನೇ ಭೀಕರವಾಗಿರುತ್ತೆ. ಇದೇ ರೀತಿ ಘಟನೆ ನಿನ್ನೆ ಅಲ್ಲಿ ಸಾಗರ ತಾಲೂಕಿನ ಹೆಗ್ಗೋಡು ಬಳಿಯ 10 ಸರದಲ್ಲಿ ನಡೆದಿರುವಂತದ್ದು. ಬಾಲಕನ ಮೇಲೆ ಹಠಾತ್ ಆಗಿ ದಾಳಿ ಮಾಡುತ್ತೆ. ಈ ಒಂದು ಸಂದರ್ಭದಲ್ಲಿ ಆ ಹುಡುಗ ತುಂಬಾನೇ ಗಾಬರಿಗೊಳ್ತಾನೆ. ಮತ್ತೆ ಏನಾಗತ್ತೆ ಅಂತ ಹೇಳ್ಬಿಟ್ಟು ಆತನಿಗೆ ತಿಳಿಯುವಷ್ಟರಲ್ಲೇನೆ ಸುಮಾರು 8 ರಿಂದ 10 ಬಲವಾದ ದೊಡ್ಡ ಗಾತ್ರದ ಕಡಜದ ಹುಳಗಳು ಅವನ ಮೇಲೆ ದಾಳಿ ಮಾಡ್ತಾರೆ. ಆಟವಾಡ್ತಿದ್ದ ಮಗ ಈ ತರ ಕಿರ್ಚ್ಕೊಂಡಿದ್ದು ಮತ್ತೆ ದಾಳಿ ಆಗ್ತಿರೋದು ನೋಡಿದಂತಹ ತಂದೆ ವೆಂಕಟೇಶ್ ತಕ್ಷಣ ಬಂದು ಮಗ ನಿಶ್ವಿಕನ ರಕ್ಷಣೆ ಮಾಡೋಕ್ಕೋಸ್ಕರ ಅವನನ್ನ ತಬ್ಕೊಂಡ್ಬಿಟ್ಟು ನೆಲದ ಮೇಲೆ ಬೀಳ್ತಾರೆ. ತಂದೆ ಮೇಲೂ ಕೂಡ ಹುಳಗಳು ದಾಳಿ ಮಾಡ್ತವೆ. ಆದ್ರೆ ಅವರಿಗೆ ಹೆಚ್ಚು ಆಗಲ್ಲ. ಆದ್ರೆ ಮಗನಿಗೆ ಆಗ್ಲೇ 8 ರಿಂದ 10 ಹುಳಗಳು ಕಡ್ದ ಪರಿಣಾಮವಾಗಿ ಆತನಿಗೆ ನಂಜೇರುತ್ತೆ. ಆ ನಂಜು ತುಂಬಾನೇ ಅಪಾಯಕಾರಿ ಮಟ್ಟಕ್ಕಿರುತ್ತೆ. ಹಾಗಾಗಿ ತಕ್ಷಣ ಅವನ ಹಾಸ್ಪಿಟ್ಲಿಗೆ ಸೇರಿಸುವಂತ ಪ್ರಯತ್ನ ನಡೆಯುತ್ತೆ. ಅಲ್ಲಿಂದ ಮೆಗನ್ ಹಾಸ್ಪಿಟ್ಲಿಗೆ ಹೆಚ್ಚಿನ ಚಿಕಿತ್ಸೆ ಕರ್ಕೊಂಡ್ ಬರ್ತಾರೆ. ನಂತರದಲ್ಲಿ ಆತ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿರೋದನ್ನ ಗಮನಿಸಬಹುದಾಗಿದೆ. ಇದೇ ರೀತಿ ತಂದೆ ವೆಂಕಟೇಶ್ಗೂ ಕೂಡ ಈಗಾಗಲೇ ಸಾಕಷ್ಟು, ಅಂದ್ರೆ ಮಗನಿಗೆ ಹೋಲಿಸಲು ಸ್ವಲ್ಪ ಕಡಿಮೆ ಇದೆ, ಆದ್ರೆ ತೀವ್ರತೆ ತುಂಬಾನೇ ಇರೋದ್ರಿಂದ ಅವ್ರಿಗೂ ಕೂಡ ಡಾಕ್ಟರ್ ಇನ್ನು 24 ಗಂಟೆ ಅಬ್ಸರ್ವೇಷನ್ ಇರಬೇಕು ಅಂತ ಹೇಳ್ಬಿಟ್ಟು ಈಗಾಗಲೇ ಮೆಗನ್ ಆಸ್ಪತ್ರೆಯ ವೈದ್ಯರು ಹೇಳಿರುವಂತದ್ದು. ಒಟ್ಟಾರೆ ಈ ಕಡಜದ ಹುಳು ಯಾವ ರೀತಿಯ ದಾಳಿ ಮಾಡುತ್ತೆ ಮತ್ತೆ ಅದ ರೀತಿಯ ಪರಿಣಾಮ ಯಾವ ರೀತಿ ಅನ್ನೋದಕ್ಕೆ ಇದೊಂಥರ ಸ್ಪಷ್ಟ ನಿದರ್ಶನ ಆಗಿರ್ಬೋದು. ಇಲ್ಲಿ ಬಾಲಕನಾಗಿರ್ಬೋದು, ಬಾಲಕನ ತಂದೆಯಾಗಿರ್ಬೋದು, ಯಾವ ರೀತಿಯ ತಪ್ಪಿಲ್ಲದಿದ್ರು ಕೂಡ ಗಿಡಜದ ಹುಳ ಒಂದು ಗಿಡಗದ ದಾಳಿಯಿಂದ ಅಪಾಯಕ್ಕೆ ಈಡಾದಂತಹ ಈ ಕಡಜದ ಹುಳು ನಡೆಸಿರುವಂತಹ ದಾಳಿಯಿಂದ ಈ ಹುಡುಗ ಇವತ್ತು ಸಾಕಷ್ಟು ನೊಂದ್ಬಿಟ್ಟು ಮತ್ತೆ ಜೀವ ಬಿಟ್ಟಿರುವಂತದ್ದು ನಿಜಕ್ಕೂ ದುಃಖ ತರುವಂತ ವಿಚಾರ. ಇಡೀ ಕುಟುಂಬ ಒಂದು ಆಕ್ರಂದನ ಮುಗಿಲು ಮುಟ್ಟಿರೋದು ಮತ್ತೆ ದುಃಖದಲ್ಲಿರುವಂತದ್ದು ನಾವಿಲ್ಲಿ ಕಾಣಬಹುದಾಗಿದೆ. ತೀವ್ರತೆಯ ಪರಿಣಾಮವಾಗಿ ಹುಡುಗ ಕೊನೆ ಉಸಿರೆಳಿರೋದನ್ನು ನಾವಿಲ್ಲಿ ಕಾಣಬಹುದಾಗಿದೆ. ವಿದ್ಯಾಶ್ರೀ, ಥ್ಯಾಂಕ್ ಯು ಪ್ರಸನ್ನ ತಮ್ಮೆಲ್ಲ ಡೀಟೇಲ್ಸ್ಗೆ.